ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಓಕೆ, ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲು ರೊಟ್ಟಿ ಮತ್ತು ಕೈಯಲ್ಲಿ ಬಡಿತಾರಲ್ಲ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ, ಹಸಿಮೆಣ್ಸಿಕಾಯಿ ಚಟ್ನಿ. ಇಲ್ಲಿ ಅರ್ಧ ಕೆ ಅಷ್ಟು ನಾನು ಹೀರೆಕಾಯಿ ತಗೊಂಡಿನಿ. ಇದನ್ನೆಲ್ಲ ಎರ್ಕೊಂಬರೋಣ. ಓಕೆನಾ? ಅಂದರೆ ಅದು ಸಿಪ್ಪೆ ಮೇಲೆ ಸ್ವಲ್ಪ ಸ್ವಲ್ಪ ತೆಗೀರಿ. ನಾನು ಸ್ವಲ್ಪ ಜಾಸ್ತಿನೇ ತೆಗೆದೆ, ಯಾಕಂದರೆ ತುಂಬ ರಫ್ ಇತ್ತು. ಇವಾಗ ಅದೆಲ್ಲ ಹೆಚ್ಕೊಂಡು ಸೈಡಿಗೆ ಇಟ್ಕೊಂಡು ಎಲ್ಲ ವಾಶ್ ಮಾಡ್ಕೊತಿದ್ದೀನಿ, ಸಿಪ್ಪೆ ಎಲ್ಲ ಎರ್ಕೊಂಡಾದ್ಮೇಲೆ. ಸೊ ನೀವು ಇದನ್ನು ಟೇಸ್ಟ್ ಮಾಡಿ ಹೆಚ್ಚೋಬೇಕಾದ್ರೆ ಟೇಸ್ಟ್ ಮಾಡಿ ನೋಡಿ. ಯಾಕಂದರೆ ಒಂದು ಹೀರೆಕಾಯಿ ಕಹಿ ಬಂದ್ರೂ ಎಲ್ಲ ಪಲ್ಯ ಕೆಟ್ಟೋಗುತ್ತೆ. ಸೊ ಎಲ್ಲದರಲ್ಲೂ ಇಷ್ಟಿಷ್ಟು ಕಟ್ ಮಾಡ್ಕೊಂಡಿದ್ದೀನಲ್ಲ, ಎಲ್ಲದರಲ್ಲೂ ನಾನು ಟೇಸ್ಟ್ ನೋಡಿ ಹೆಚ್ಚಿದ್ದೀನಿ. ಸೊ ನೀವು ಟೇಸ್ಟ್ ನೋಡಿ ಹೆಚ್ಕೊಳ್ಳಿ. ಒಂದು ಪಲ್ಯ ಒಂದು ಇದು ಬಂದರೂ ಕಹಿ ಹಾಗಲಕಾಯಿ ಟೈಪ್ ಆಗಿಬಿಡುತ್ತೆ. ಸೊ ನಾನು ಈ ಕಡೆ 2 ಈರುಳ್ಳಿ ಮತ್ತು 4ರಿಂದ 5 ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ ತೊಗೊಂಡಿಲ್ಲ, ಖಾರ ಪುಡಿ ಹಾಕ್ತೀನಿ, ಹೀರೆಕಾಯಿ ಹೆಚ್ಚಿ ತೊಳ್ಕೊಂಡು ಇಟ್ಕೊಂಡು. ಇವಾಗ ನಾನು ಈ ಕಡೆ ಒಂದು ಬಾಣಲಿಯಲ್ಲಿ ಶೇಂಗಾ ಹುರ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ. ಇದು ಏನಕ್ಕೆ ಅಂತ ನೀವು ಹೇಳ್ತೀನಿ ನಾನು. ಇದು ಬ್ರೌನ್ ಆದ ತಕ್ಷಣ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ, ನೀವು ನೋಡ್ತಿರ್ಬೋದು. ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ನಾನು ಎಳ್ಳು ಇಟ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂದರೆ ಎಳ್ಳು ಮತ್ತು ಶೇಂಗಾ ಸಪ್ರೇಟ್ ನೀರು ಹಾಕಲಿಲ್ಲಂಗೆ ಹುರ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಯಾವುದೇ ಪಲ್ಯಗಾಗಲಿ ಎಳ್ಳು, ಗೂರಾಳು, ಶೇಂಗಾ ಪುಡಿ ಅಂದರೆ ಶೇಂಗಾ ಮಿಕ್ಸಿ ಮಾಡ್ಕೊತಾರಲ್ಲ ಹುರ್ದು, ಅದು. ಇದು ಸ್ವಲ್ಪ ಕಾದ್ಬಿಟ್ಟಿತ್ತು, ಅದೇ ಚಟಪಟ ಅಂತ ನೀವು ನೋಡ್ತಿರ್ಬೋದು. ಇವಾಗ ನಾನು 2 ತಣ್ಣಗೆ ಹಾಕ್ಕೊಳಕ್ಕೆ ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಈ ಕಡೆ ಅದು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದೆ. ಈ ಕಡೆ ನಾನು ಗ್ಯಾಸಲ್ಲಿ ಇಟ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿನಿ. ಸೊ ಬಾಣಲಿಯಲ್ಲಿ ಮಾಡೋರು ಬಾಣಲಿಯಲ್ಲಿ ಮಾಡಿ ಕುದಿಸಿ ನೀರು ಹಾಕಿ. ಸೊ ಕುಕ್ಕರಲ್ಲಾದರೆ ಬೇಗ ಆಗಿಬಿಡುತ್ತೆ, ಒಂದು ವಿಸಲಿಗೆ ಆಫ್ ಮಾಡಿಬಿಡ್ಬೋದಲ್ಲ. ಸೊ ಅದಕ್ಕೆ ಇಲ್ಲಿ ನೀರಿತ್ತು ಗೈಸ್. ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಹಾಕಿದೆ ನಾನು. ಅದು ಹಪ್ಳ ಕರೆದಿದ್ದಿತ್ತ ಎಣ್ಣೆ. ಸೊ ಅದನ್ನು ಹಾಕ್ಕೊಂಡೆ. ಇವಾಗ ನೀವು ಸಾಸಿವೆ ಹಾಕ್ಕೊಳ್ಳಿ, ಟೇಸ್ಟ್ ಇರುತ್ತೆ. ಇದೆಲ್ಲ ಚಟಪಟ ಅಂದ ತಕ್ಷಣ ನಾನು ಈರುಳ್ಳಿ ಮತ್ತು ಕರಿಬೇವು ಇಟ್ಕೊಂಡಿದ್ನಲ್ಲ, ಕರಿಬೇವು ನೀವು ಆ್ಯಡ್ ಮಾಡ್ಕೊಳ್ಳಿ, ವಾಶ್ ಮಾಡ್ಕೊಂಡು. ಕರಿಬೇವು ಚಿಕ್ಕದಾಗಿ ಹೆಚ್ಕೊಂಡ್ರೆ ಎಲ್ಲ ತಿಂತಾರೆ. ನಮ್ಮ ಮನೇಲಿ ಅಂದರೂ ತಿನ್ನಲ್ಲ, ಎತ್ತಿಕ್ತಾರೆ. ಅದಕ್ಕೆ ಒಂದೇ ಸಲ ದೊಡ್ಡದಾಗಿ ಹಾಕ್ಬಿಡ್ತೀನಿ. ಇದೆಲ್ಲ ಚಟಪಟ ಅನ್ನಬೇಕಾದ್ರೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತೀನಿ ನಾನು. ಸಂಜೆ 6 o'clock ಲೈವ್ ಇರುತ್ತೆ, ಎಲ್ಲ ಬಂದು ಜಾಯ್ನ್ ಆಗಿಪ್ಪ. ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ ಬಿಟ್ಟಿದ್ದೀನಿ. ಅದರಲ್ಲೂ 1-2 ಹೀರೆಕಾಯಿ ಹೋಗಿದೆ, ಏನೂ ಆಗೋಲ್ಲ, ಫ್ರೈ ಆಗುತ್ತೆ ಅಂತ ಬಿಟ್ಟಾಕ್ಬಿಟ್ಟೆ. ಇವಾಗ ನಾನು ಟೊಮೊಟೊ ಹಣ್ಣು ತೊಗೊತಾ ಇದ್ದೀನಿ, ಅದನ್ನು ಸ್ವಲ್ಪ ಫ್ರೈ ಆಗೋಕ್ಕೆ. ಇದನ್ನು ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಹೀರೆಕಾಯಿನೂ ಹಾಕ್ಕೊತೀನಿ. 4ರಿಂದ 5 ಟೊಮೊಟೊ ಹಣ್ಣು ಇರಲಿ. ಇದಕ್ಕೆ ಹುಣ್ಸೆಹಣ್ಣು ಹುಳಿ ಬೇಕು ಅಂದರೆ ಮತ್ತೆ ಹುಳಿ ಲಾಸ್ಟಿಗೆ ಟೇಸ್ಟ್ ನೋಡ್ತೀರಲ್ಲ, ಸೊ ಹುಳಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಇಲ್ಲ ಇದೇ ಟೊಮೊಟೊ ಹಣ್ಣೆ ಕರೆಕ್ಟ್ ಇದೆ ಹುಳಿ ಅಂದರೆ ಓಕೆ, ಇದೇ ಇರಲಿ, ಏನು ಪರವಾಗಿಲ್ಲ. ಇವಾಗ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡೆ, ಟೊಮೊಟೊ ಹಣ್ಣೆಲ್ಲ ಬೇಯ್ತು. ಇವಾಗ ಹೀರೆಕಾಯಿನ ಇದಕ್ಕೆ ಹಾಕ್ಕೊಂಡು ಬರ್ತೀನಿ ರೀ. ಇವಾಗೆಲ್ಲ ಅದಕ್ಕೆ ಕುಕ್ಕರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಲಾಸ್ಟಿಗೆ ಇಟ್ಟೆ. ರುಚಿಗೆ ತಕ್ಕಷ್ಟು ದೊಡ್ಡ ಉಪ್ಪಾದರೂ ಸಣ್ಣ ಉಪ್ಪಾದರೂ ಹಾಕಿ. ನಾನು ಸಣ್ಣ ಉಪ್ಪು ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ಮತ್ತು ಮನೆಯಲ್ಲಿ ಹಾಕಿರೋ ಸಾಂಬಾರು ಪುಡಿ ಏನಾದರೂ ಇದ್ದರೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನಾವು ಸಾಂಬಾರು ಪುಡಿ ಹಾಕ್ತಾಯಿದ್ದೀವಿ. ಸೊ ನನಗೇನು ಅಂದರೆ ಉಪ್ಪು ಖಾರ ಹಾಕೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡಿಬಿಡ್ತೀನಿ. ಸೊ ಅದಕ್ಕೆ ನಮ್ಮ ಅಮ್ಮಗೆ ಹೇಳ್ತೀನಿ, ಉಪ್ಪು ಖಾರ ಎಲ್ಲ ಅಡುಗೆ ಮಾಡ್ತೀನಿ, ಉಪ್ಪು ಖಾರ ಒಂದು ಕಡಿಮೆ ಜಾಸ್ತಿ ಇವೆರಡು. ಅದಕ್ಕೆ ನಾನು ಹಾಕೋಕ್ಕೆ ಹೋಗಲ್ಲ, ಏನು ಅಡುಗೆ ಮಾಡಿದ್ರು ನಮ್ಮ ಅಮ್ಮಗೆ ಹೇಳ್ತೀನಿ ಬಂದು ಹಾಕು ಅಂತ. ಸೊ ಇವಾಗ ಹೀರೆಕಾಯಿನ ಕ್ಲೀನಾಗಿ ಫ್ರೈ ಎಲ್ಲ ಮಾಡ್ಕೊಂಡು ಮತ್ತು ಉಪ್ಪು ಖಾರ ಸಾಂಬಾರು ಪುಡಿ ಹಾಕಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು, ಮತ್ತು 1-2 ಲೋಟ ಟೀ ಕುಡಿಯೋ ಲೋಟದಲ್ಲಿ 1-2ರಿಂದ 3 ಲೋಟ ನೀರು ಹಾಕ್ಕೊಳ್ಳಿ. ಅದು ಬೇಯಬೇಕಲ್ಲ. ಸೊ ಇದೇ ನೀವು ಬಾಣಲಿಯಲ್ಲಿ ಮಾಡೋದಾದರೂ ಬಾಣಲಿಯಲ್ಲಿ ಮಾಡಿರಿ, ಕುಕ್ಕರಲ್ಲಿ ಮಾಡಿದರೆ ತುಂಬ ಈಸಿಯಾಗಿ ಬರುತ್ತೆ ರೆಸಿಪಿ. ಸೊ ಇವಾಗ ಎಲ್ಲ ಆಯಿತು, ನಾನು ಹೇಳ್ದೆ ಅಲ್ವಾ. ಮತ್ತು ಎಳ್ಳು ಶೇಂಗಾ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಇದೆ ನೋಡಿ. ಮಿಕ್ಸಿ ಮಾಡ್ಕೊಂಡು ಲಾಸ್ಟಿಗೆ ಇಷ್ಟು ಹಾಕ್ತಾಯಿದ್ದೀನಿ, 1.5 ಸ್ಪೂನ್ ಹಾಕಿದೆ ನಾನು. ಮತ್ತು ಇನ್ನೊಂದು ಸ್ವಲ್ಪನೂ ಹಾಕೋಣ ಅಂದ್ಕೊಂಡೆ, ಬೇಡ ಅಂದರು ನಮ್ಮ ಮಮ್ಮಿ. ಇವಾಗ ಗೂರಾಳನ್ನ ಕೇಳಿ ಅಂಗಡಿಯಲ್ಲಿ ಸಿಕ್ಕಿ ಅದನ್ನು ಹುರ್ದು ಮತ್ತು ಮಿಕ್ಸಿ ಮಾಡ್ಕೊಂಡು ಒಂದ್ರಲ್ಲಿ ಇಟ್ಕೊಳ್ಳಿ. ಯಾವುದೇ ಪಲ್ಯ ಆಗಲಿ ಗೂರಾಳು ಮತ್ತು ಶೇಂಗಾ ಎಳ್ಳು ಹಾಕಿ ನೋಡಿ, ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾವಂತೂ ಎಲ್ಲ ಪಲ್ಯಕ್ಕೂ ನಾವು ಟ್ರೈ ಮಾಡ್ತೀವಿ. ಮತ್ತು ಕಡಲೆ ಒಬ್ಬೊಬ್ಬರು ಮಿಕ್ಸಿ ಮಾಡಿ ಹಾಕ್ತಾರೆ, ನಾವು ಹಾಕಲ್ಲ, ಕಡಲೆ ಶೇಂಗಾ ಅಷ್ಟೇ ಹಾಕ್ತೀವಿ. ಸೊ ಇವಾಗ ಫೈನಲಿ ಮುಗೀತು, ಮುಚ್ತಾ ಇದ್ದಾರೆ ನಮ್ಮಮ್ಮ. ಒಂದು ವಿಸಲ್ ಆಗೋಗಿ ಬಿಟ್ಬಿಟ್ಟು ಗೈಸ್ ಅಷ್ಟೇ.
ಓಕೆ ಗೈಸ್, ಇವಾಗ ನಾನು ಮತ್ತೆ ಗ್ಯಾಸ್ ಹಟ್ಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ ಕುಡಿಯೋ ನೀರನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ದೊಡ್ಡ ಉಪ್ಪು ಹಾಕ್ಕೊಳ್ಳಿ, ನಾನು ಸಣ್ಣ ಉಪ್ಪು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ನನ್ನ ಕೈಯೇ ಸಣ್ಣ ಉಪ್ಪಿಗೆ ಹೋಗ್ಬಿಡುತ್ತೆ ಬೇಗ, ಅದೇನೋ ಗೊತ್ತಿಲ್ಲ. ಸಣ್ಣ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊತಿದ್ದೀನಿ. ಇದು ಜೋಳದ ರೊಟ್ಟಿ, ಉತ್ತರ ಕರ್ನಾಟಕ ಸೈಡ್ ತುಂಬ ಜನ ಮಾಡ್ತಾರೆ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಅಕ್ಕಿ ರೊಟ್ಟಿ ಮಾಡ್ತಾರೆ. ಜೋಳದ ರೊಟ್ಟಿ ಕಡಿಮೆ ಅನಿಸುತ್ತೆ ನಾನು ನೋಡಿರೋ ಪ್ರಕಾರ, ಕೇಳಿರೋ ಪ್ರಕಾರ. ಇವಾಗ ಜೋಳದ ಹಿಟ್ಟು ನಾವು ಮನೆಯಲ್ಲೇ ಹಾಕ್ಸಿಟ್ಕೊಂಡಿರೋದು, ಮೊನ್ನೆ ಹಾಕ್ಸಿರೋದು, ಹಂಗಾಗಿ ಜಲ್ದಿ ಹಿಡ್ದಿಲ್ಲ. ನೀವು ಅಂಗಡಿಯಲ್ಲೂ ತೊಗೊಂಡು ಬಂದು ಮಾಡ್ಕೊಳೋದಾದರೆ ಜಲ್ದಿ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2-2.5 ಕಪ್ ಅಷ್ಟು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಈ ಕಡೆ ಬಿಸಿನೀರು ಕುದೀತಿತ್ತು, ಅದು ಸ್ವಲ್ಪ ಫುಲ್ ಮಳ್ಳಾಡಬೇಕು ಬಿಸಿನೀರು. ಬಿಸಿನೀರು ಮಳ್ಳಾಡಿದ್ಮೇಲೆ ಇದು ಹಿಟ್ಟೆಲ್ಲ ತೊಗೊಂಡೆ, 2.5-3 ಕಪ್ ತೊಗೊಂಡಿದ್ದೀನಿ. ಮಧ್ಯಕ್ಕೆ ಜಾಗ ಮಾಡ್ಕೊಂಡು ನೀರು ಹಾಕ್ಕೊಳಕ್ಕೆ ಬಿಟ್ಟಿದ್ದೀನಿ. ನೀವೇ ನೋಡ್ತಿರ್ಬೋದು. ಇವಾಗ ಬಿಸಿ ನೀರು ಹಾಕ್ಕೊತಿದ್ದೀನಿ. ಕೈ ಸುಡುತ್ತೆ, ಸ್ವಲ್ಪ ಹುಷಾರಾಗಿ ಮಾಡಿ. ಅದು ಬಿಸಿನೀರಲ್ವಾ, ಹಂಗಾಗಿ ಜಿಗುಟಾಗಲಿಲ್ಲ ಅಂದರೆ ರೊಟ್ಟಿ ಮಾಡೋದು ತುಂಬ ಕಷ್ಟ. ಅಂದರೆ ಉತ್ತರ ಕರ್ನಾಟಕ ಸ್ಟೈಲಿಗೆ ಏನು ತಣ್ಣೀರು ಹಾಕ್ಕೊಂಡೇ ಮಾಡ್ತಾರೆ. ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತಾರೆ ಹಂಗೆ ಮಾಡ್ತಾರೆ. ಸೊ ಹೊಸ್ದಾಗಿ ಯಾರ್ಯಾರನ್ನ ಟ್ರೈ ಮಾಡಿಲ್ಲ, ಈ ಥರ ಟ್ರೈ ಮಾಡಿ ಬಿಸಿನೀರು ಹಾಕ್ಕೊಂಡು ಜಿಗಿಟ್ ಮಾಡಿಕೊಂಡ್ರೆ ಸ್ವಲ್ಪ ಬೆಟರ್. ಸೊ ನಾನು ಚುಂಚ್ಕ ತಂದು ಈ ಥರ ಕಲಿಸ್ಕೊತಾ ಇದ್ದೀನಿ. ಬಿಸಿನೀರು ಹಾಕಿದರೆ ಇನ್ನೊಂದೇನೆಂದರೆ ಗಂಟಾಗಲ್ಲ. ಈಗ ಚಪಾತಿ ಹಿಟ್ಟು ಕಲಸಬೇಕಾದ್ರೆ ನಾವು ಗಂಟು ಆಗಲ್ಲ, ಹೌದಾ? ಅದು ತಣ್ಣೀರು ಹಾಕ್ತೀವಿ, ಇದು ಸ್ವಲ್ಪನೂ ಆಗುತ್ತೆ ಏನೋ ಗೊತ್ತಿಲ್ಲ, ನನಗಂತೂ ಗಂಟು ಆಗಲಿಲ್ಲ. ಸೊ ನಾನು ವೀಡಿಯೋ ಮಾಡಬೇಕಿತ್ತು, ನಮ್ಮ ಅಮ್ಮಗೆ ಹೇಳಿದೆ ಕಲಿಸು ಅಂತ. ನಮ್ಮ ಅಮ್ಮನೇ ಕಲಿಸ್ತಾಯಿದ್ರು. ಸುಡ್ತಾಯಿತ್ತು ಗೈಸ್. ಇವಾಗ ಚೆನ್ನಾಗೆ ನಾದಬೇಕು. ನಮ್ಮಮ್ಮ ನಾದ್ತಾರಲ್ಲ ಆ ಥರ ನಾದಬೇಕು, 2 ಕೈಯಿಂದ. ಸುಡ್ತಾಯಿತ್ತು, ಆದ್ರೂ ಪಾಪ ನಾದ್ಕೊಂಡ್ರು. ನೀರು ನೋಡ್ಕೊಂಡು ಹಾಕಿ, ಸ್ವಲ್ಪನೇ. ಭಾಳ ಹಾಕ್ಬಿಟ್ರೆ ಮತ್ತೆ ರೊಟ್ಟಿ ಉದ್ದೋದೇನೋ ಈಸಿ, ಬಟ್ ತಟ್ಟೆಯಿಂದ ತೆಗ್ದು ಹಂಚಿಗೆ ಹಾಕ್ತೀವಲ್ಲ, ಸೊ ಅದು ಸ್ವಲ್ಪ ಟಫ್ ಆಗುತ್ತೆ. ನೋಡ್ಕೊಂಡು ನೀರು ಹಾಕ್ಕೊಂಡು ಮಾಡಿ. 10-15 ನಿಮಿಷವರೆಗೂ ಈ ಥರ ಕಲಿಸ್ಕೊಳ್ಳಿ, ಚೆನ್ನಾಗಿ ನಾದ್ಕೊಳ್ಳಿ. ನಾನು ಹೇಳಿದೆ ಅಲ್ವಾ, ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಮೆತ್ತಗಾದರೆ ರೊಟ್ಟಿ ಇರುತ್ತೆ. ಅಂದರೂ ನಂದು ರೊಟ್ಟಿ ಮೆತ್ತಗೆ ಆಗಿತ್ತು, ಆದರೂ ಭಾಳ ಹೊತ್ತು ನೆನ್ಸಕ್ಕೆ ಬಿಡಲಿಲ್ಲ. ಮೊದಲೇ ಮೆತ್ತಗಾಗಿತ್ತು, ಇನ್ನೂ ನೆನ್ಸಕ್ಕೆ ಬಿಟ್ಟರೆ ಇನ್ನೂ ಮೆತ್ತಗಾಗಿ ಹರಿದೋಗ್ಬಿಡ್ತವೆ ಅಂತ. ಸೊ ನೀವು ಏನು ಗೊತ್ತಾ, ನಾನು ಮಿಸ್ಟೇಕ್ ಮಾಡಿದ್ದು, ನೀರು ಭಾಳ ಹಾಕಿ ಕಲಿಸ್ಕೊಂಬಿಟ್ವಿ. ನೀವು ಸ್ವಲ್ಪ ಮೀಡಿಯಮ್ಮಾಗಿ ಹಾಕ್ಕೊಳ್ಳಿ. ಸೊ ಫೈನಲಾಗಿ ಯಾವ ಥರ ಬಂದಿದೆ ನೋಡ್ತಿರ್ಬೋದು. ಈ ಥರ ರೌಂಡಿಗೆ ಒಂದು ಉಳ್ಳಿ ತೊಗೊಂಡು ಯಾವ ಥರ ಬಂದಿದೆ ನೋಡಿ. ಫುಲ್ಲು ಮೆತ್ತಗೆ ಆಗ್ಬಿಟ್ಟಿತ್ತು. ಬೇಗ ಹಿಟ್ಟಿಗೆ, ಹಸಿ ಹಿಟ್ಟಿಗೆ ನಾದ್ಕೊತಾ ಇದ್ದೀನಿ ನಾನು. ಹಚ್ಕೊಂಡು ಸ್ವಲ್ಪ ಬಡಿತಾರೆ ನಮ್ಮ ಸೈಡು. ನೀವು ಉದ್ದುತ್ತೀರಾ ಬಡಿತೀರಾ ಅಂತ ಹೇಳಿ, ಯಾವ ಟೈಪ್ ಮಾಡ್ತೀರಾ ಅಂತ. ನೀವು ಯಾವ ಟೈಪ್ ಮಾಡ್ತೀರಾ ಅಂತ ನೋಡ್ಬೋದು. ರೊಟ್ಟಿ ಬಡಿಯೋ ಸ್ಟೈಲ್ ಇದು. ನಾನು ಒಂದು ಕೈಲಿ ಫೋನ್ ಇಟ್ಕೊಂಡಿದ್ದೆ, ಸೊ ಅದಕ್ಕೆ ಆಗಿಲ್ಲ. ಸೊ ವೀಡಿಯೋನ ಉಲ್ಟಾ ಪಲ್ಟಾ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ಕರೆಕ್ಟ್ ಮಾಡ್ತೀನಿ. ಮತ್ತು ಯಾರು ಕಮೆಂಟ್ ಮಾಡಬೇಡಿ ವೀಡಿಯೋ ಮಾಡೋಕ್ಕೆ ಬರಲ್ಲ ಹಾಗೆ ಅಂತ. ರೊಟ್ಟಿ ಮಾಡೋದ್ರಲ್ಲಿ ಕೈಯೆಲ್ಲ ಹಿಟ್ಟಾಗ್ಬಿಟ್ಟಿತ್ತು. ಯಾವ ಫೋನ್ ಹೆಂಗೆ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಮಧ್ಯೆ ಹರಿಯುತ್ತೆ, ಏನು ಟೆನ್ಷನ್ ಮಾಡ್ಕೋಬೇಡಿ, ಹೆಂಗಿದ್ರು ತಿನ್ನೋದೇ ಅಲ್ವಾ. ಸೊ ಕೈಯಲ್ಲೇ ನಮ್ಮ ಮಮ್ಮಿ ಎಲ್ಲ ಬಡಿತವ್ರೆ. ಈ ಕಡೆ ನಾನು ಇವಾಗ ಇಷ್ಟೇ ಗೈಸ್ ರೊಟ್ಟಿ ಮಾಡೋದು. ಇವಾಗ ಗ್ಯಾಸ್ ಹಚ್ಕೊಂಡು ರೊಟ್ಟಿ ಹಂಚಿಟ್ಕೊಂಡಿದ್ದೀನಿ ನಾನು. ರೊಟ್ಟಿ ಹಂಚ್ಕಾದ್ಮೇಲೆ ಈ ಕಡೆ ಒಂದು ತಣ್ಣೀರು ಬಟ್ಟೆ ಮತ್ತು ಒಂದು ತಣ್ಣೀರು ನೀರು, ಅದನ್ನೆಲ್ಲ ಈ ಥರ ಹಂಚ್ ಮೇಲೆ ನೀರು ಹಾಕಿ ಕಾಯಕ್ಕೆ ಬಿಟ್ಬಿಡಬೇಕು, ಅದೆಲ್ಲ ಡ್ರೈ ಆಗೋವರೆಗೂ. ಇವಾಗ ನಾನು ರೊಟ್ಟಿ ಇಟ್ಕೊಂಡಿದ್ನಲ್ಲ ನೋಡಿ, ಈ ಟೈಪ್ ನಮ್ಮ ಅಮ್ಮ ಮಾಡೋರೆ. ಗಂಟಾಗಿಲ್ಲ, ಸೊ ಅದು ಗಂಟು ವೈಟ್ ಕಲರ್ ಕಾಣ್ತಿದ್ದಿಲ್ಲ, ಅದು ಗಂಟಲ್ಲ, ಹಿಟ್ಟು ಹಚ್ಚಿರೋದು. ರೊಟ್ಟಿ ಆದಮೇಲೆ ಇವಾಗ ನೀರು ಹಾಕಿ ಬಟ್ಟೆಯಲ್ಲಿ ಸ್ವಲ್ಪ ನೀರು ಹಚ್ಕೊಂಡು ಒದ್ದೆ ಮಾಡಿ ರೊಟ್ಟಿಗೆ ಸ್ವಲ್ಪ ಹಚ್ಕೊತ ಬನ್ನಿ. ಆಯಿಲ್ ಹಾಕಬೇಡಿ, ಓಕೆನಾ? ಅಕ್ಕಿ ರೊಟ್ಟಿಗಾದರೂ ಆಯಿಲ್ ಹಾಕಿ ಬೇಯಿಸಲ್ಲ ಅಂತ ನಾವು ಸೈಡ್ ಅಕ್ಕಿ ರೊಟ್ಟಿ ಎಣ್ಣೆ ಹಾಕಲ್ಲ. ನೀವು ಯಾವ ಟೈಪ್ ಮಾಡ್ತೀರಾ ಅಂತ ಹೇಳಿ. ಇವಾಗ ನಾನು ಡ್ರೈ ಬಟ್ಟೆ ತೊಗೊಂಡಿದ್ದೀನಿ. ಡ್ರೈ ಬಟ್ಟೆಯಲ್ಲಿ ಈ ಥರ ಸಣ್ಣಕ್ಕೆ ಫೋಲ್ಡ್ ಮಾಡ್ಕೊಂಡು ಮಧ್ಯೆ ಪ್ರೆಸ್ ಮಾಡಬೇಕು. ಸೊ ಆವಾಗ ಏನಾಗುತ್ತೆ, ಉಬ್ಬುತ್ತೆ, ಪೂರಿ ಉಬ್ದಂಗೆ ಉಬ್ಬುತ್ತೆ. ಉಬ್ಬಿದ್ರೇ ಟೇಸ್ಟ್ ಆಗೋದು. ನೀವು ರೊಟ್ಟಿ ಎಷ್ಟೇ ದೊಡ್ಡದು ಮಾಡಿದರೂ ಅದು ಜಿಗಿಟಾಗಿ ಮಾಡಿರ್ತೀವಲ್ಲ, ಸೊ ಅದು ಚಿಕ್ಕದೇ ಕಾಣೋದು. ನಾವು ನೋಡಿದಾಗ ಉದ್ದಾಗ ಎಷ್ಟು ದೊಡ್ಡದಾಗಿದೆ ಅಂದ್ಕೊತೀವಿ, ಬೇಯಿಸಿದಾಗ ಚಿಕ್ಕದಾಗಿ ಆಗಿಬಿಡುತ್ತೆ.
ಸೊ ಇಷ್ಟೇ ಗೈಸ್, ಫೈನಲಿ ರೊಟ್ಟಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. 1-2 ನಿಮಿಷ ಈ ಥರ ಒತ್ತಿ ಪ್ರೆಸ್ ಮಾಡಿ ತಿರುಗಿಸ್ತಾ ಇರಿ, ರೊಟ್ಟಿ ಫೈನಲಾಗಿ ಮುಗಿಯುತ್ತೆ ಅಷ್ಟೇ. ಓಕೆ, ಇವಾಗ ನಾನು ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟೆ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಚಟ್ನಿ ಯಾವ ಟೈಪ್ ಮಾಡ್ತಾರೆ, ಶೀತಕ್ಕೆ, ಗಂಟ್ಲು, ಜ್ವರ ಕೆಟ್ಟಿದಾಗ ಏನಾದರೂ ಆದರೆ ಈ ಟೈಪ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿನ ತೊಳ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಬಾಣಲಿಯಲ್ಲಾದರೂ ಫ್ರೈ ಮಾಡಿ, ಎಣ್ಣೆ ಹಾಕಿದರೂ ಫ್ರೈ ಮಾಡ್ಕೊಳ್ಳಿ, ಎಣ್ಣೆ ಹಾಕಲಿಲ್ಲ ಅಂದರೆ ಫ್ರೈ ಮಾಡ್ಕೊಳ್ಳಿ. ಈ ಕಡೆ ನಾನು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಅಷ್ಟೇ ಇಟ್ಕೊಂಡಿರೋದು, ಒಂದು ಸ್ವಲ್ಪ ಹುಳಿ ಬೇಕು ಅಂದವ್ರು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಕೊತ್ತಂಬರಿ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಆಗಿರಲಿ, ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರೋ ಅಷ್ಟು ಜನ ಡಿಪೆಂಡು. ಜೀರಿಗೆನೂ ಸ್ವಲ್ಪ ತಕ್ಕೊಂಡು ಹಾಕ್ತಾಯಿದ್ದೀನಿ. ಬೆಲ್ಲ ಇದ್ದರೆ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಇವಾಗ ನಾನು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ತಾಯಿದ್ದೀನಲ್ವ, ಸೊ ಇದು ಎಲ್ಲ ಫ್ರೈ ಆದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಗೈಸ್, ಇಲ್ಲಾಂದರೆ ಘಾಟ ಜಾಸ್ತಿ ಆಗಿಬಿಡುತ್ತೆ. ಇವಾಗ ಇದಕ್ಕೆ ನಾನು ಬಾಣಲಿಂದ ಇದಕ್ಕೆ ಹಾಕ್ಕೊಂಡು ಫೈನಲಾಗಿ ಹಾಕ್ಕೊಂಡೆ. ಸ್ಪೂನಲ್ಲಿ ಕಲಸಿ, ಯಾಕಂದರೆ ಸ್ಪೂನಲ್ಲೇ ತೆಗ್ದಾಕಿ, ಕೈಯಲ್ಲಿ ಹಾಕಬೇಡಿ, ಖಾರ ಇರುತ್ತೆ, ಕೈ ಉರಿಯುತ್ತೆ. ಆಮೇಲೆ ಇವಾಗ ಮಿಕ್ಸಿ ಮಾಡಿಕೊಂಡೆ, ನೀರು ಹಾಕ್ಕೊಂಡಿಲ್ಲಂಗೆ ರುಬ್ಕೊಳ್ಳಿ. ಇಷ್ಟೇ ಗೈಸ್. ಇದು ನಾನು ರೆಡ್ ಕಲರ್ ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಗ್ರೀನ್ ಮೆಣ್ಸಿನ್ಕಾಯಿ ಇದ್ರೂ ಗ್ರೀನ್ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಬಟ್ ರೆಡ್ ಮೆಣ್ಸಿನ್ಕಾಯಲ್ಲಿ ಅಷ್ಟು ಖಾರ ಇರೋಲ್ಲ, ಬೇಡ ಖಾರ ತಿನ್ನಬಾರ್ದು ಅಂತ ಇಷ್ಟು ಫೈನಲಾಗಿ ಮಾಡಿದ್ದೀನಿ. ಫೈನಲಾಗಿ ನೀವು ನೋಡಬೇಕಂದ್ರೆ ನೋಡ್ತಾ ಇರಿ. ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ ಮತ್ತು ರೊಟ್ಟಿ ನೋಡ್ಬೋದಲ್ವಾ, ಚೆನ್ನಾಗಾಗಿದೆ ಎಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸಂಜೆ 6 o'clock ಲೈವ್ ಇರುತ್ತೆ, ಬಂದು ಸಪೋರ್ಟ್ ಮಾಡಿ. ಬೈ ಟಾಟಾ.